ದಿನಗಳ ಕಾಲ ಇದೇ ರೀತಿಯ ಮಳೆಯ ಆರ್ಭಟ ಇದೆ. ಇನ್ನು ಭಾರಿ ವರ್ಷಧಾರೆಗೆ RCB ಮತ್ತು KKR ಪಂದ್ಯಕ್ಕೂ ಕೂಡ ಮಳೆರಾಯ ಅಡ್ಡಿಯಾಗಿದ್ದಾನೆ. ಸೊ ಪಂದ್ಯ ವೀಕ್ಷಣೆಗೆ ಬಂದಿರುವಂತಹ RCB ಫ್ಯಾನ್ಸ್ಗೆ ಭಾರಿ ನಿರಾಸೆ ಇದು. ಚಿನ್ನಸ್ವಾಮಿ ಮೈದಾನದ ಸುತ್ತಮುತ್ತಲೂ ಕೂಡ ಭಾರಿ ಮಳೆ ಆಗ್ತಾ ಇದೆ. ಸೊ ಮಳೆ ನಿಂತರೂ ಕೂಡ ಪಂದ್ಯವನ್ನು ಆರಂಭಿಸಲು 45 ನಿಮಿಷ ಬೇಕಾಗುತ್ತೆ. ಅಂದರೆ ಒಂದು ವೇಳೆ ಪಂದ್ಯ ಈಗ ಸ್ಟಾಪ್ ಆಯಿತು ಅಂತ ಹೇಳಿದರೂ ಕೂಡ ಆರಂಭ ಆಗೋದಕ್ಕೆ 45 ನಿಮಿಷ ಬೇಕು. ಸೊ ಈಗಲೂ ಕೂಡ ಮಳೆ ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಒಂದು ವೇಳೆ 8:30 ತನಕ 9-8:30 ತನಕ ಮಳೆ ಆಯಿತು ಅಂದರೆ ಅನಿವಾರ್ಯವಾಗಿ ಪಂದ್ಯವನ್ನು ಕ್ಯಾನ್ಸಲ್ ಮಾಡಬೇಕಾಗತ್ತೆ. 40 ಅದನ್ನು ರೆಡಿ ಮಾಡೋದಕ್ಕೆ 45 ನಿಮಿಷ ಬೇಕಾಗತ್ತೆ. ಸೊ ಎಷ್ಟೇ ಮಳೆ ಬಂದರೂ ಕೂಡ ಈಗ ಒಂದು 8 ಅಥವಾ 8:30 ತನಕ ಬಂದು ಸ್ಟಾಪ್ ಆಯಿತು ಅಂದರೆ ಏನು ಸಮಸ್ಯೆ ಆಗೋದಿಲ್ಲ. ಕಟ್ ಆಫ್ ಓವರ್ ಇರುತ್ತೆ. ಸೊ ಈಗ ಫುಲ್ ಅಂತೂ ಪಂದ್ಯ ಆಗೋದಿಲ್ಲ. ಇದು ಅಂದರೆ ಎರಡೂ ಕಡೆಯಿಂದ ಓವರ್ ಕಟ್ ಆಫ್ ಮಾಡಲಾಗುತ್ತೆ. ಸೊ ಹಂಗಾಗಿ ಆರಂಭ ಆಗಬೇಕು ಅಂತ ಹೇಳಿದ್ರೆ ಈಗಲೇ ಒಂದು ಮಳೆ ಸ್ವಲ್ಪ ಮಟ್ಟಿಗೆ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಎರಡೂ ಟೀಮ್ಗೆ ಒಂದು 8ರಿಂದ ಒಂದು 10 ಓವರ್ ಸಿಗ್ಬೋದು. ಸೊ ಫುಲ್ ಮ್ಯಾಚ್ ಅಂತೂ ಸಿಗೋದಿಲ್ಲ, 20 ಓವರ್ ಅಂತೂ ಆಗೋದಿಲ್ಲ. ಈಗಾಗಲೇ ಟೈಮ್ ಆಯಿತು, 7ವರೆಗೆ ಪಂದ್ಯ ಆರಂಭ ಆಗಬೇಕಾಗಿತ್ತು, ಬಟ್ ಇಲ್ಲ. ಸೊ ವಿರಾಟ್ ಕೊಹ್ಲಿ ಅವರ ಆಟವನ್ನು ನೋಡಲು ಬಂದಿರುವಂಥ ಅಭಿಮಾನಿಗಳಿಗೆ ಸಹಜವಾಗಿ ಬೇಸರ ಇದೆ. ಸೊ ಟೆಸ್ಟ್ಗೆ ಗುಡ್ ಬೈ ಹೇಳಿರುವಂಥ ವಿರಾಟ್ ಕೊಹ್ಲಿ ಈಗ ಅದಾದ ಬಳಿಕ ಈ ಪಂದ್ಯವನ್ನು ಆಡ್ತಾ ಇದ್ರು. ಸೊ ಅವರ ಪಂದ್ಯವನ್ನು ನೋಡೋದಕ್ಕೆ, ಅವರ ಆಟವನ್ನು ನೋಡೋದಕ್ಕೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ. ಸೊ ತವರೂರು ಬೆಂಗಳೂರಿನಲ್ಲಿ ನಡೀತಾ ಇರುವಂಥ ಪಂದ್ಯ ಇದು. ಸೊ ಹಂಗಾಗಿ ಸಹಜವಾಗಿ ಸಪೋರ್ಟ್ ಅಂತೂ ಜಾಸ್ತಿನೇ ಇರುತ್ತೆ. ಸೊ ಟಿಕೆಟ್ ಸಿಗದೇ ಇದ್ದರೂ ಕೂಡ ವಿರಾಟ್ ಕೊಹ್ಲಿಯನ್ನು ನೋಡೋದಕ್ಕೆ ಸಾಕಷ್ಟು ಜನ ಬಂದಿರ್ತಾರೆ. ಅಂದರೆ ಹೊರಗಡೆ ಹೇಳ್ತಾ ಇರೋದು, ಒಳಗಡೆ ಅಂತೂ ಜನ ಬಂದೇ ಇರ್ತಾರೆ. ಸೊ ಹೊರಗಡೆ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿರ್ತಾರೆ. ಅಂದರೆ ಸಂಜೆ ಹೊತ್ತಿಗೆ ಆ ವ್ಯಾನ್ ಬರುತ್ತಲ್ಲ, ಅದನ್ನು ನೋಡೋದಕ್ಕೆ ಬಂದಿದ್ದರು, ಬಟ್ ಅವಕಾಶ ಇಲ್ಲ, ಮಳೆ ಇದೆ. ಸೊ ಚಿನ್ನಸ್ವಾಮಿ ಸ್ಟೇಡಿಯಂ ಸುತ್ತಲೂ ಕೂಡ ಟ್ರಾಫಿಕ್ ಜಾಮ್ ಉಂಟಾಗಿದೆ. 1 ಕಿಲೋಮೀಟರ್ ಸುತ್ತಲೂ ಕೂಡ ಫುಲ್ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಈ ರೀತಿಯ ಸಮಸ್ಯೆ ಆಯಿತು ಇವತ್ತು. ಕಾರ್ಪೊರೇಷನ್ ಸರ್ಕಲಿಂದ ಕಸ್ತೂರಿಬಾ ರಸ್ತೆ ಇದೆಯಲ್ಲ, ಅಲ್ಲೂ ಕೂಡ ಸಂಪೂರ್ಣವಾಗಿ ಜಾಮ್ ಆಗಿದೆ. ಅರ್ಧ ಗಂಟೆಯಿಂದ ವಾಹನಗಳು ನಿಂತಲ್ಲೇ ನಿಂತ್ಕೊಂಡಿದ್ದೇವೆ. ಕಾರಣ ಮಳೆ. ಆಮೇಲೆ ಈ ಪಂದ್ಯ ಇರೋದರಿಂದಾಗಿ ವಾಹನಗಳ ಸಂಖ್ಯೆ ಕೂಡ ಜಾಸ್ತಿ ಆಗುತ್ತೆ. ಶಿವಾಜಿನಗರ, MG ನಗರ ಆಗಿರ್ಬೋದು, ಇನ್ನು ರಾಜಭವನ ರೋಡ್, ಅದೆಲ್ಲ ಕಡೆ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಇವತ್ತು RCB ಮತ್ತು KKR ಪಂದ್ಯ ಇದೆ. ಸೊ ಈ ಪಂದ್ಯ ಅನಿವಾರ್ಯತೆ ಇದ್ದಿದ್ದು KKRಗೆ. RCBಗೆ ಏನು ಸಮಸ್ಯೆ ಏನಿಲ್ಲ. ಒಂದು ವೇಳೆ ಈ ಪಂದ್ಯ ರದ್ದಾದರೂ ಕೂಡ, ಕ್ಯಾನ್ಸಲ್ ಆದರೂ ಕೂಡ 1 ಅಂಕ ಸಿಗತ್ತೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್. ಫೋನ್ ಸಂಪರ್ಕದಲ್ಲಿದ್ದಾರೆ. ವಿಶ್ವನಾಥ್, ಎಲ್ಲ ಅಭಿಮಾನಿಗಳು ಕೂಡ ಕಾತುರದಿಂದ ಕಾಯ್ತಿದ್ದಾರೆ ಈ ಪಂದ್ಯವನ್ನು ನೋಡೋದಕ್ಕೆ. ಸದ್ಯ ಮಳೆ ಬರ್ತಾ ಇದೆಯಾ? ಹೇಮಕುಮಾರ್, ಖಂಡಿತವಾಗಲು ಇನ್ನು ಸಮಯ ಒಂದು 5:40ರಿಂದ 6 ಗಂಟೆ ಸುಮಾರಿಗೆ ಈ ಒಂದು ಮಳೆ ಆರಂಭವಾಗಿರುವಂಥದ್ದು. ಇನ್ನೂ ಕೂಡ ಸಾಕಷ್ಟು ಮಳೆ ಬರುವಂತಹ ಸಾಧ್ಯತೆ. ಅಂದ್ರೆ ಹವಾಮಾನ ಇಲಾಖೆ ಮುನ್ಸೂಚನೆ ಪ್ರಕಾರ ಮಳೆ ಇರುತ್ತೆ ಇವತ್ತು ಅಂತ ಹೇಳಲಾಗ್ತಾ ಇತ್ತು. ಅದೇ ರೀತಿಯಾಗಿ ವರುಣ ಆರ್ಭಟಿಸ್ತಾ ಇದ್ದಾನೆ ಬೆಂಗಳೂರಿನಲ್ಲಿ. ಬೆಂಗಳೂರಿನ ಆಲ್ಮೋಸ್ಟ್ ಎಲ್ಲಾ ಕಡೆಗಳಲ್ಲೂ ಕೂಡ ಮಳೆ ಬರ್ತಾ ಇರೋದ್ರಿಂದಾಗಿ ಇದೇನು ಪ್ರತ್ಯೇಕವಾಗಿ ಶಿವಾಜಿನಗರ ವಿಧಾನಸಭಾ ಕ್ಷೇತ್ರಕ್ಕೆ ಮಾತ್ರ ಅಲ್ಲ, ಎಲ್ಲ ಕಡೆಗಳಲ್ಲೂ ಮಳೆ ಬರ್ತಾ ಇದೆ. ಹೀಗಾಗಿ ಇವತ್ತು ಒಂದು ಅಭಿಮಾನಿಗಳು ಕಾತರದಿಂದ ಕಾಯ್ತಾ ಇದ್ದಂತಹ ಪಂದ್ಯ. ಯಾಕಂತಂದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ 1 ವಾರ ಈ IPL ಟೂರ್ನಿಯನ್ನ ಮುಂದೂಡಲಾಗಿತ್ತು. ಹೊಸದಾಗಿ ಶೆಡ್ಯೂಲ್ ಕೂಡ ರೆಡಿ ಆಗಿತ್ತು. ಹೀಗಾಗಿ RCB ವರ್ಸಸ್ KKR ಪಂದ್ಯ ಬೆಂಗಳೂರಿನ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೀಬೇಕಾಗಿತ್ತು. ಈಗ ಪಂದ್ಯ ಇಷ್ಟೊತ್ತಿಗೆ ಆರಂಭವಾಗಬೇಕಾಗಿತ್ತು. 7:30ಕ್ಕೆ ಮೊದಲ ಇನ್ನಿಂಗ್ಸ್ ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಭಾರಿ ಮಳೆಯ ಹಿನ್ನೆಲೆಯಲ್ಲಿ ಈ ಒಂದು ಟಾಸ್ ಕೂಡ ಆಗದೇನೆ ಈಗ ಪಂದ್ಯ ಇನ್ನೂ ಆರಂಭದ ಹಂತವನ್ನು ಕೂಡ ತಲುಪಿಲ್ಲ. ಹೀಗಾಗಿ ಇವತ್ತಿನ ಪಂದ್ಯದ ಬಗ್ಗೆ ಸಾಕಷ್ಟು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬಂದಂತಹ ಅಭಿಮಾನಿಗಳೇನಿದ್ದಾರೆ ಅವರಿಗೆ ಸಾಕಷ್ಟು ನಿರಾಸೆ ಕೂಡ ಆಗ್ತಾ ಇದೆ. ಹೇಗಾದ್ರೂ ಆಗ್ಲಿ ಮಳೆ ನಿಂತ್ರೆ ಸಾಕು ಅನ್ನೋ ಒಂದು ಆಶಾಭಾವನೆಯಲ್ಲಿ ಅಭಿಮಾನಿಗಳಿದ್ದಾರೆ. ಆದ್ರೆ ಆ ಪಿಚ್ ಬಗ್ಗೆ ಮತ್ತು ಈ ಗ್ರೌಂಡ್ ಅಂಕಣದ ಬಗ್ಗೆ ಹೇಳೋದಾದ್ರೆ, ಈ ಒಂದು ಅಂಕಣದ ಅಂದ್ರೆ ಸಬ್ವೇರ್ವೇ ಸಿಸ್ಟಮ್ ಇರೋದ್ರಿಂದ ಅತಿ ಶೀಘ್ರದಲ್ಲಿ ಮಳೆ ಎಷ್ಟೇ ಬಂದರೂ ಕೂಡ ನೀರು ಕಂಪ್ಲೀಟ್ ಆಗಿ ಇಂಗಿ ಹೋಗುತ್ತೆ. ಆದ್ರೆ ಇಲ್ಲಿ 45 ನಿಮಿಷಗಳ ಕಾಲ ಒಂದು ಪಿಚ್ ನ ರೆಡಿ ಮಾಡೋದಾಗಿರಬಹುದು, ಕಂಪ್ಲೀಟ್ ಆಗಿ ಡ್ರೈ ಆಗೋದಕ್ಕೂ ಕೂಡ ಕಾಲಾವಕಾಶ ಬೇಕಾಗುತ್ತೆ. ಯಾಕಂತಂದ್ರೆ 9:45 ಸುಮಾರಿಗೆ ಅಥವಾ 10 ಗಂಟೆಯ ಒಳಗಾಗಿ ಕಂಪ್ಲೀಟ್ ಆಗಿ ಪಿಚ್ ರೆಡಿ ಆಯ್ತು ಅಂತಂದ್ರೆ ಈ ಒಂದು ಪಂದ್ಯ ಆರಂಭ ಆಗುತ್ತೆ. ಇಲ್ಲದಿದ್ರೆ ಒಂದು ಎಸೆತವನ್ನು ಕಾಣದೆ ಮತ್ತು ಟಾಸ್ ಆಗದೇನೆ ಪಂದ್ಯ ರದ್ದಾಗುವಂತಹ ಭೀತಿ ಕೂಡ ಎದುರಾಗಿರುವಂತದ್ದು. ಅಕಸ್ಮಾತ್ ಆಗಿ ಏನಾದ್ರೂ ಕೂಡ
ಈ ಒಂದು ಪಂದ್ಯ ರದ್ದಾಯಿತು ಅಂತಂದ್ರೆ ಆಲ್ಮೋಸ್ಟ್ KKR ಈ ವರ್ಷದ IPL ಏನಿದೆ ಅದರ ಜರ್ನಿಯನ್ನ ಇಲ್ಲಿಗೆ ಮುಗಿಸುತ್ತೆ ಮತ್ತು RCBಗೆ 1 ಅಂಕ ಸಿಗುತ್ತೆ. ಹೀಗಾಗಿ ಮುಂದಿನ ಪಂದ್ಯವನ್ನ ಗೆದ್ರೆ ಪ್ಲೇ ಆಫ್ಗೆ ನೇರವಾಗಿ ಅರ್ಹತೆಯನ್ನು ಕೂಡ ಪಡೆದುಕೊಳ್ಳುತ್ತೆ. ಒಟ್ಟಾರೆಯಾಗಿ ಇವತ್ತಿನ ಪಂದ್ಯದ ಬಗ್ಗೆ ಸಾಕಷ್ಟು ನಿರೀಕ್ಷೆ ಇತ್ತು. ಸಾವಿರಾರು ರೂಪಾಯಿ ಹಣವನ್ನು ಕೊಟ್ಟು ಟಿಕೆಟ್ ಅನ್ನು ಕೂಡ ಪಡೆದುಕೊಂಡು ಬಂದಿದ್ರು ಜನ. ಆ ಟಿಕೆಟ್ ಸಿಗದೆ ಇದ್ದಾಗ ಬ್ಲಾಕ್ ನಲ್ಲೂ ಕೂಡ ಆ ಟಿಕೆಟ್ ಅನ್ನ ತೆಗೆದುಕೊಂಡು ಬಂದು ಪಂದ್ಯ ನೋಡೋದಕ್ಕೆ ತುಂಬಾ ಆಸೆ ಪಟ್ಕೊಂಡು ಕೂತಿದ್ರು. ಆದ್ರೆ ಇವತ್ತು ವರುಣ ಅಭಿಮಾನಿಗಳ ಆಸೆಗೆ ತಣ್ಣೀರೆಚ್ಚುವಂತಹ ಸಾಧ್ಯತೆಗಳು ಕೂಡ ಇದೆ. ಯಾಕಂತಂದ್ರೆ 10 ಗಂಟೆ ಒಳಗಾಗಿ ಏನಾದ್ರು ಪಂದ್ಯ ಸ್ಟಾಪ್ ಅಂದ್ರೆ ಪಂದ್ಯ ಆರಂಭ ಆಗಿಲ್ಲ ಅಂತಂದ್ರೆ ಆಲ್ಮೋಸ್ಟ್ ಆಲ್ ಈ ಸಂಪೂರ್ಣವಾಗಿ ಪಂದ್ಯವನ್ನ ವರುಣ ಬಲಿ ಪಡೆದಂತಾಗತ್ತೆ. ಒಟ್ಟಾರೆ ಕಾದ್ ನೋಡೋಣ. ಈ 9 ಗಂಟೆ ಒಳಗಾಗಿ ಮಳೆ ನಿಂತು ಅಂತಂದ್ರೆ ಒಂದು 45 ನಿಮಿಷಗಳ ಕಾಲ ಟಾಸ್ ಆಗೋದಾಗಿರ್ಬಹುದು, ಪಿಚ್ ಡ್ರೈ ಆಗೋದಾಗಿರ್ಬಹುದು ಮತ್ತು ಪಿಚ್ ಅನ್ನು ಕೂಡ ಕಂಪ್ಲೀಟ್ ಆಗಿ ರೆಡಿ ಮಾಡುವಂತಹ ಕೆಲಸವನ್ನ ಇಲ್ಲಿರುವಂತಹ ಸಿಬ್ಬಂದಿ ಮಾಡ್ತಾರೆ. ಅದಾದ್ಮೇಲೆ ಪಂದ್ಯ ಆರಂಭ ಆಗುತ್ತೆ. ಕನಿಷ್ಠ ಪಕ್ಷ 5 ಓವರ್ಗಳ ಪಂದ್ಯವನ್ನಾದ್ರೂ ಕೂಡ ಆಡಿಸ್ಬೇಕು ಅನ್ನೋ ಒಂದು ಸಿದ್ಧತೆಯಲ್ಲಿ ಏನು ಸಿಬ್ಬಂದಿ ಇದ್ದಾರೆ, ಕ್ರೀಡಾಂಗಣ ಸಿಬ್ಬಂದಿ. ಆದ್ರೆ ಮಳೆ ಇನ್ನೂ ಬರ್ತಾ ಇರೋದ್ರಿಂದ ಸಾಕಷ್ಟು ಅನುಮಾನಗಳು ಕೂಡ ವ್ಯಕ್ತವಾಗ್ತಾ ಇರೋದು. ಪಂದ್ಯ ಆರಂಭ ಆಗದೇನೆ, ಟಾಸ್ ಆಗದೇನೆ ಈ ಒಂದು ಪಂದ್ಯ ರದ್ದಾಗುವಂತಹ ಸಾಧ್ಯತೆ ಹೆಚ್ಚಿರುವಂತದ್ದು. ಎಂಕುಮಾರ್, ವಿಶ್ವನಾಥ್, ಈ ಪಂದ್ಯ ಒಂದು ವೇಳೆ ಆರಂಭ ಆಗಿಲ್ಲ ಅಂದ್ರೂ ಕೂಡ ಒಂಥರ RCBಗೆ ಪ್ಲಸ್ ಪಾಯಿಂಟ್ ಅಲ್ವಾ? ಯಾಕಂದ್ರೆ 1 ಅಂಕ ಸಿಗುತ್ತೆ, 17 ನೇರವಾಗಿ ಕ್ವಾಲಿಫೈ ಆಗಬಹುದಲ್ವಾ? ಹೇಮಕುಮಾರ್, ಮೊದಲೇದಾಗಿ ಇಲ್ಲಿ ಈ ಒಂದು ಪಂದ್ಯ ಅಷ್ಟೊಂದು ಮಹತ್ವವನ್ನ ಪಡೆದೇ ಹೋದ್ರೂ ಕೂಡ ಅಂಕಪಟ್ಟಿಯಲ್ಲಿ 1 ಅಂಕ ಸಿಗೋದ್ರಿಂದಾಗಿ ಪ್ಲೇ ಆಫ್ಗೆ ಅರ್ಹತೆಯನ್ನ ಪಡ್ಕೊಳ್ಳೋದು. ಆದ್ರೆ ಇಲ್ಲಿ ನಾವು ಅಭಿಮಾನಿಗಳ ದೃಷ್ಟಿಯಿಂದ ನೋಡೋದಾದ್ರೆ, ಯಾಕಂತಂದ್ರೆ ಸಾವಿರಾರು ರೂಪಾಯಿ ಟಿಕೆಟ್ ಅನ್ನ ಕೊಟ್ಟು ಮತ್ತು ವಿರಾಟ್ ಕೊಹ್ಲಿ ಅವರಿಗೆ ಒಂದು ಟೆಸ್ಟ್ ಕ್ರಿಕೆಟ್ ನಿಂದ ಏನ್ ನಿವೃತ್ತಿ ಆಗಿದಾರಲ್ಲ, ಅವರಿಗೆ ಒಂದು ಅದ್ಭುತವಾದಂತಹ ಬೀಳ್ಕೊಡುಗೆ ಕೊಡಬೇಕು ಅನ್ನೋ ಒಂದು ಆಶಾಭಾವನೆ ಇಟ್ಕೊಂಡು ಸಾವಿರಾರು ಮಂದಿ ಇವತ್ತು ಆಗಮಿಸಿದ್ರು. ಆದ್ರೆ ಅದು ಈಡೇರ್ಲಿಲ್ಲಲ್ಲ ಅನ್ನೋ ಒಂದು ಬೇಸರ ಕೂಡ ವ್ಯಕ್ತವಾಗುತ್ತೆ ಅಭಿಮಾನಿಗಳಲ್ಲಿ. ಆದ್ರೆ 23ನೇ ತಾರೀಕು ಹೈದರಾಬಾದ್ ಮತ್ತು ಬೆಂಗಳೂರು ನಡುವೆ ಇದೇ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಮತ್ತೊಂದು ಪಂದ್ಯ ಇದೆ. ಆ ಸಂದರ್ಭದಲ್ಲಾದ್ರೂ ಕೂಡ ಈ ಆಸೆ ಈಡೇರುತ್ತಾ ಕಾದ್ ನೋಡ್ಬೇಕಾಗ. ಆದ್ರೆ ಇನ್ನೂ ಕಾಲಾವಕಾಶ ಇದೆ. 10 ಗಂಟೆಯ ಒಳಗಾಗಿ ಅಂದ್ರೆ ಒಂದು 9:30 ಒಳಗೆ ಏನಾದ್ರೂ ಮಳೆ ಕಂಪ್ಲೀಟ್ ಆಗಿ ಸ್ಟಾಪ್ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ಪಂದ್ಯ ಆರಂಭ ಆಗುತ್ತೆ. ಅದು 5 ಓವರಿಂದ 7 ಓವರ್ ಪಂದ್ಯ ಆರಂಭವಾಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಈಗ ಪ್ಲೇ ಆಫ್ಗೆ ಹೋಗುವಂತಹದ್ದು ಬಹುತೇಕ RCB ಸ್ಥಾನ ಖಚಿತ ಆಗಿದೆ. ಪಾಯಿಂಟ್ ಟೇಬಲ್ ನಲ್ಲಿ ಅಗ್ರಸ್ಥಾನಕ್ಕಿದ್ದಾರೆ. ಇವತ್ತೊಂದು ಪಾಯಿಂಟ್ ಬಂತು ಅಂತಂದ್ರೆ ಪ್ಲೇ ಆಫ್ಗೆ ಅರ್ಹತೆಯನ್ನ ಪಡ್ಕೊಳ್ಳುವಂತಹ ಮೊದಲ ತಂಡ ಕೂಡ ಆಗುವಂತಹ ಸಾಧ್ಯತೆ ಕೂಡ ಇರುತ್ತೆ. ಮುಂದಿನ ದಿನಮಾನಗಳಲ್ಲಿ ಈ ಒಂದು ಕಪ್ ಗೆಲ್ಲುವಂತಹ ಆಸೆ ಇನ್ನೂ ಕೂಡ ಇಮ್ಮಡಿ ಆಗುತ್ತೆ. ಅದನ್ನ ನೆಕ್ಸ್ಟ್ ಯಾವ ರೀತಿಯಾಗಿ ಪರ್ಫಾರ್ಮೆನ್ಸ್ RCB ಕಡೆಯಿಂದ ಬರುತ್ತೆ ಮತ್ತು ಇಡೀ ತಂಡ ಸಮತೋಲಿತವಾಗಿ ಎಷ್ಟು ದಿವಸ ಏನು ಆಡಿದ್ಯಲ್ಲ, ಅದೇ ರೀತಿಯಲ್ಲಿ ಮುಂದಿನ ಪಂದ್ಯಗಳನ್ನು ಆಡಿದಂತಹ ಸಂದರ್ಭದಲ್ಲಿ 18 ವರ್ಷಗಳ ಏನು ಕನಸೇನಿದೆ ಅದು ಈ ಬಾರಿ ನನಸಾಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಆದ್ರೆ ಆಪರೇಷನ್ ಸಿಂಧೂರದ ಸಂದರ್ಭದಲ್ಲಿ ಈ ಬಾರಿ ಕಪ್ ಗೆಲ್ಲುವಂತಹ ಒಂದು ಟೀಮ್ ಇತ್ತು. ಆದ್ರೆ ಆಪರೇಷನ್ ಸಿಂಧೂರ ಕಾರ್ಯಾಚರಣೆಯ ಸಂದರ್ಭದಲ್ಲಿ ಟೂರ್ನಿಯನ್ನ ರದ್ದುಗೊಳಿಸಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ರೀಶೆಡ್ಯೂಲ್ ಮಾಡಿದ್ದು ಅಭಿಮಾನಿಗಳಲ್ಲಿ ಒಂದು ಸಂತಸವನ್ನು ತಂದಿಟ್ಟಿತ್ತು. ಆದ್ರೆ ಇವತ್ತಿನ ಪಂದ್ಯವನ್ನ ನೋಡೋದಕ್ಕೆ ಬಂದವರಿಗೆ ಸಾಕಷ್ಟು ನಿರಾಶೆ ಇದೆ. ಮುಂದಿನ ದಿನಮಾನಗಳಲ್ಲಿ ಹೈದರಾಬಾದ್ ವಿರುದ್ಧದ ಪಂದ್ಯ ಏನಿದೆ ಅದು ಹೋಮ್ ಗ್ರೌಂಡ್ ನಲ್ಲಿ ನಡೆಯುವಂತಹ RCB ಕೊನೆಯ ಪಂದ್ಯ. ಹೀಗಾಗಿ ಅದಕ್ಕೂ ಕೂಡ ಸಾಕಷ್ಟು ಡಿಮ್ಯಾಂಡ್ ಇರುತ್ತೆ. ಅವತ್ತೇನಾಗುತ್ತೆ ಅನ್ನೋದನ್ನು ಕೂಡ ಕಾದ್ ನೋಡ್ಬೇಕಾಗಿದೆ. ಒಟ್ಟಾರೆ RCBಯ ಲಕ್ ಈ ಸರಿ ಚೆನ್ನಾಗಿದೆ. ಇವತ್ತಿನ ಈ ಪಂದ್ಯ ನಡೆದೇ ಹೋದ್ರೂ ಕೂಡ 1 ಅಂಕವನ್ನ ಪಡೆದುಕೊಂಡು ಪ್ಲೇ ಆಫ್ ಹಂತವನ್ನ ತಲುಪೋದು ಬಹುತೇಕ ಖಚಿತ. ವಿಶ್ವನಾಥ್, ಇದ್ರ ಜೊತೆಗೆ RCB ಅಭಿಮಾನಿಗಳು ಒಂದ್ ವೇಳೆ ಪಂದ್ಯ ರದ್ದಾದ್ರೂ ಕೂಡ ಖುಷಿಯಿಂದ ಹೋಗುವಂತ ಸಾಧ್ಯತೆ ಇರುತ್ತೆ. ಯಾಕಂದ್ರೆ 1 ಅಂಕ ಸಿಗಿರುತ್ತೆ. ಆಮೇಲೆ ಇನ್ನೊಂದು ಪಂದ್ಯ ನೀವು ಹೇಳ್ದಂಗೆ ನೆಕ್ಸ್ಟ್ ಪಂದ್ಯ ಹೈದರಾಬಾದ್ ವಿರುದ್ಧ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಇರೋದ್ರಿಂದಾಗಿ ಅವತ್ತಿನ ದಿನ ಈ ರೀತಿಯ ಬೀಳ್ಕೊಡುಗೆ ಕೊಡುವಂತ ಸಾಧ್ಯತೆ ಕೂಡ ಹೆಚ್ಚಾಗಿರುತ್ತೆ. ಬಟ್ ಈ ಕ್ಷಣಕ್ಕೆ ಇನ್ನೂ ಮಳೆ ಬರ್ತಿದೆಯಾ? ಪಂದ್ಯ ಆರಂಭ ಆಗುವಂತ ಸಾಧ್ಯತೆ ತೀರಾ ಕಡಿಮೆನಾ, ಹೇಗೆ ಅಂತ? ಹೇಮಕುಮಾರ್, ಮಳೆಯ ಒಂದು ಮೇಲೆ ಅದು ಡಿಪೆಂಡ್ ಆಗುತ್ತೆ. ಯಾಕಂತಂದ್ರೆ ಇದುವರೆಗೂ ಕೂಡ ಮಳೆ ಕಡಿಮೆ ಆದ್ರೂ ಕೂಡ ಅಂದ್ರೆ ಇಷ್ಟೊತ್ತವರೆಗೂ ಕೂಡ ತುಂಬಾ ಧಾರಾಕಾರವಾಗಿ ಸುರಿತಾ ಇತ್ತು. ಈಗ ಜಡಿಮಳೆ ಆರಂಭ ಆಗಿದೆ. ಹೀಗಾಗಿ ಜಡಿಮಳೆ ಆರಂಭವಾದಂತಹ ಸಂದರ್ಭದಲ್ಲಿ ಪಿಚ್ ಕೂಡ ಒಣಗಬೇಕಾಗತ್ತೆ ಮತ್ತು ಗ್ರೌಂಡ್ ಕೂಡ ಕಂಪ್ಲೀಟ್ ಆಗಿ ಒಣಗಬೇಕಾಗತ್ತೆ. ಹೀಗಾಗಿ ಅಲ್ಲಲ್ಲಿ ಒಂದು ಭಾಗದಲ್ಲಿ ಸ್ವಲ್ಪ ನೀರು ನಿಂತರೂ ಕೂಡ ಆಟ ಆಡೋದಕ್ಕೆ ಆಟಗಾರರಿಗೆ ತುಂಬಾ ಕಷ್ಟ ಆಗುತ್ತೆ. ಈ ಆಂಗಲ್ ನಲ್ಲಿ ಪಿಚ್ ಕ್ಯೂರೇಟರ್ ಆಗಿರ್ಬೋದು, ಅಂಕಣದ ಈ ಗ್ರೌಂಡ್ ಅನ್ನ ನೋಡ್ಕೊಳ್ಳುವಂತಹ ಸ್ಟಾಫ್ ಆಗಿರಬಹುದು, ಇವರೆಲ್ಲರೂ ಕೂಡ ಆದಷ್ಟು ಬೇಗ ಪಿಚ್ ಅನ್ನ ಡ್ರೈ ಮಾಡುವಂತಹ ನಿಟ್ಟಿನಲ್ಲಿ ಕೆಲಸವನ್ನ ಮಾಡೇ ಮಾಡ್ತಾರೆ. ಇದನ್ನ ಹೊರತುಪಡಿಸಿ ಅಭಿಮಾನಿಗಳ ಒಂದು ಹಿತದೃಷ್ಟಿಯಿಂದ ಅಂದ್ರೆ ಅಭಿಮಾನಿಗಳ ಒಂದು ಪ್ರೀತಿ, ಒಂದು RCB ಮೇಲಿನ ಒಂದು ಗೌರವ ಏನಿದೆ ಅದು ಇಮ್ಮಡಿ ಆಗ್ಬೇಕು ಅಂತಂದ್ರೆ ಪಂದ್ಯ ಸೋಲಿಗೆಯಲ್ಲಿ ನಡಿಲಿ ಬಿಡ್ಲಿ, ಆದ್ರೆ ಅಭಿಮಾನಿಗಳ ಒಂದು
ಇನ್ನು ಪ್ರೀತಿ ಏನಿದೆ ಅದು ಯಾವತ್ತೂ ಕೂಡ ಕಡಿಮೆ ಆಗೋದಿಲ್ಲ. ಗೆದ್ರೂ ಖುಷಿಯಿಂದನೇ ಹೋಗ್ತಾರೆ, ಸೋತ್ರೂ ಖುಷಿಯಿಂದ ಹೋಗ್ತಾರೆ. ಅಕಸ್ಮಾತ್ ಆಗಿ ಏನಾದ್ರು ಈ ಪಂದ್ಯ ನಡೀಲಿಲ್ಲ ಅಂದ್ರೆ ಬೇಸರ ಆಗುತ್ತೆ. ಯಾಕಂತಂದ್ರೆ ತಾನು ಇಷ್ಟಪಡುವಂತಹ ವಿರಾಟ್ ಕೊಹ್ಲಿ ಆಗಿರ್ಬೋದು, ಇಡೀ RCB ತಂಡ ಅಂಕಣದಲ್ಲಿ ಆಡಬೇಕು, ಅವರ ಬೌಂಡರಿ ಸಿಕ್ಸರ್ ಗಳನ್ನ ನೋಡ್ಬೇಕು, ಬೌಲಿಂಗ್ ಅನ್ನ ನೋಡ್ಬೇಕು, ಫೀಲ್ಡಿಂಗ್ ಅನ್ನ ನೋಡ್ಬೇಕು, ತಮ್ಮ ನೆಚ್ಚಿನ ಆಟಗಾರರನ್ನ ಕಣ್ತುಂಬಿಕೊಳ್ಬೇಕು ಅನ್ನೋ ಒಂದು ಆತ್ಮವಿಶ್ವಾಸ ಮತ್ತು ಒಂದು ಗ್ರೌಂಡ್ ನಲ್ಲಿ ಅವರನ್ನೆಲ್ಲ ನೋಡಿದಂತಹ ಸಂದರ್ಭದಲ್ಲಿ ತಮಗಾಗುವಂತ ಖುಷಿಯನ್ನ ವ್ಯಕ್ತಪಡಿಸಬೇಕು ಅನ್ನೋ ಒಂದು, ಎಂಜಾಯ್ ಮಾಡಬೇಕು ಅನ್ನೋ ಒಂದು ಮೈಂಡ್ ಸೆಟ್ ಅನ್ನ ಇಟ್ಕೊಂಡು ಬಂದಿರ್ತಾರೆ. ಆದ್ರೆ ಇದೆಲ್ಲವೂ ಕೂಡ ಆಗದೇ ಇದ್ದಂತಹ ಸಂದರ್ಭದಲ್ಲಿ ಸಹಜವಾಗಿ ಅಭಿಮಾನಿಗೆ ಬೇಸರ ಆಗುತ್ತೆ. ಆದ್ರೆ ಮಳೆ ನಿಲ್ಲುವಂತಹ ಸಾಧ್ಯತೆ ಇದ್ರೂ ಕೂಡ ಅದು ಯಾವಾಗ ನಿಲ್ಲುತ್ತೆ ಅನ್ನೋ ಒಂದ್ರ ಮೇಲೆ ಈ ಪಂದ್ಯ ನಿರ್ಧಾರ ಆಗುತ್ತೆ. ಇನ್ನು ಸಾಕಷ್ಟು ಕಾಲಾವಕಾಶ ಇದೆ, ಕಾದು ನೋಡೋಣ ಹೇಮಕುಮಾರ್. ಎಸ್, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ. ದುಪ್ಪಟ್ಟಾಗ್ತಾನೆ